ಹಾಯ್ ಗಾಯ್ಸ್, ಭೂತ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಕಥೆ ನಡೆದಿರೋದೆಲ್ಲಿ ಅಂದರೆ ಸ್ಥಳ ಸಕಲೇಶಪುರದ ಸಮೀಪದ ಹೆತ್ತೂರು ಗ್ರಾಮದ ಹಾಸನ ಜಿಲ್ಲೆಯಲ್ಲಿ. ದಿನಾಂಕ ನವೆಂಬರ್ 16, 2022. ಸಮಯ ರಾತ್ರಿ 11:45. ಇವನು ಇಷ್ಟೆಲ್ಲ ಹೇಳ್ತಾನಲ್ಲ, ಈ ಕಥೆ ಯಾರ ಜೊತೆ ನಡೆದಿದೆ ಅಂತಾನೆ ಹೇಳ್ತಾ ಇಲ್ವಲ್ಲ ಅಂತ ಅನ್ಕೊಂಡ್ರೆ ಅದೂ ಸಹ ಹೇಳ್ತೀನಿ. ಈ ಕಥೆ ನಡೆದಿರೋದು ರಮೇಶ್ ಅನ್ನೋರ ಜೊತೆ. ಇವರು ವೆಲ್ಡಿಂಗ್ ಕೆಲಸ ಮಾಡೋರು. ಅವತ್ತು ಇವರು ಯಾರಿಗೂ ಒಂದು ಅರ್ಜೆಂಟ್ ಟೀ ಅಂಗಡಿನ ಮಾಡಿಕೊಡ್ಬೇಕು ಅಂತ 11:45 ಗಂಟ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಒಂದು 12 ಗಂಟೆಗೆ ಅಂಗಡಿನ ಮುಚ್ಕೊಂಡು ಇವರು ಹಳೆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಇವರು ಊರ ಕಡೆ ಹೊರಡ್ತಾರೆ. ಹೋಗ್ತಾ 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 ಅರ್ಧ ದಾರಿಲಿ ಇವ್ರ ಗಾಡಿ ಪಂಚರ್ ಆಗುತ್ತೆ. ಇನ್ನು ಹಾರರ್ ಕಥೆ ಸ್ಟಾರ್ಟ್ ಆಗಿಲ್ಲ, ಬರೀ ಇವ್ರ ಗಾಡಿ ಪಂಚರ್ ಆಗುತ್ತೆ. ಇವರು ಮೊದಲೇ ತಲೆ ಚಚ್ಕೊಂಡು ಇದು ಈ ಟೈಮಲ್ಲಿ ಆಗಬೇಕಿತ್ತ, ಮೊದಲೇ 12 ಗಂಟೆ ಆಗ್ತಾ ಬಂತು ಅಂದ್ಬಿಟ್ಟು ಇಳಿದ್ಬಿಟ್ಟು ಅಕ್ಕಪಕ್ಕ ನೋಡ್ತಾರೆ. ಅಕ್ಕಪಕ್ಕ ಯಾವುದೇ ಪಂಚರ್ ಅಂಗಡಿ ಇರಲ್ಲ. ಇವಾಗೇನು ಮಾಡೋಕ್ಕಾಗಲ್ಲ, ಒಂದು ಕೆಲಸ ಮಾಡೋದ, ಗಾಡಿನ ತಳ್ಕೊಂಡು ಹೋಗೋದ ಅಂದ್ಬಿಟ್ಟು 1-1.5 ಕಿಲೋಮೀಟ್ರು ಗಾಡಿನ ತಳ್ಕೊಂಡು ಬರ್ತಾರೆ. ತಳ್ಕೊಂಡು ಬಂದು ನೋಡಿದ್ರೆ ಅಲ್ಲೊಂದು ಹಳೆ ಪಂಚರ್ ಶಾಪ್ ಸಿಗುತ್ತೆ. ಅಲ್ಲಿ ಒಬ್ಬ ಮುದ್ಕ ಪಂಚರ್ನ ಹಾಕ್ತಾ ಇರ್ತಾನೆ. ಅಂದರೆ ಆ ಮುದ್ಕ ಪಂಚರ್ ಹಾಕೋನು ಆ ಟೈಮಲ್ಲಿ ಪಂಚರ್ ಹಾಕ್ತಾ ಇರಲ್ಲ, ಅವನು ಮಲ್ಗಕ್ಕಂತ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಈ ರಮೇಶ್ ಅವರು ಹೋಗ್ಬಿಟ್ಟು ಅವ್ರ ಹತ್ರ ಪಂಚರ್ ಹಾಕ್ಕೊಡಿ ಅಂತ ಕೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಪಂಚರ್ ಎಲ್ಲ ಹಾಕಿ ಮುಗಿದ್ಮೇಲೆ ಇವರು ಮತ್ತೆ ಇವ್ರೂರಿಗೆ ಹೊರಡ್ತಾರೆ. ಹೋಗ್ತಾ ಹೋಗ್ತಾ ಲೆಫ್ಟ್ ಸೈಡ್ಗೆ ಒಂದು ದಾರಿ ಹೋಗಿರುತ್ತೆ. ಆ ದಾರಿ ಯಾವುದಂದ್ರೆ ಇವ್ರ ಮನೆಗೆ ಹೋಗೋ ಒಂದು ಶಾರ್ಟ್ ಕಟ್ಟು. ಇವರು ಅಲ್ಲೇ ಯೋಚಿಸ್ತಾರೆ, ಈಗ ಮೇನ್ ರೋಡಿಂದ ಹೋದ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ, ಒಂದು ಕೆಲಸ ಮಾಡೋದ, ಇದೇ ಶಾರ್ಟ್ ಕಟ್ ಇಂದ ಹೋಗೋದ ಅಂದ್ಬಿಟ್ಟು ಇವರು ಮೊದಲನೇ ಸಲ ಆ ಶಾರ್ಟ್ ಕಟ್ ಇಂದ ಹೋಗ್ತಾರೆ. ಆ ಶಾರ್ಟ್ ಕಟ್ ಹೇಗಿರುತ್ತೆ ಅಂದ್ರೆ ಒಂದು ಕಿತ್ತೋಗಿರೋ ರಸ್ತೆ. ಅಂದ್ರೆ ಆ ರೋಡ್ಗೆ ಟಾರ್ ಹಾಕ್ಸಿರ್ತಾರೆ, ಅದು ಕಿತ್ಕೊಂಡು ಬಂದ್ಬಿಟ್ಟಿರುತ್ತೆ. ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಹೊಡೆದೋಗಿರುತ್ತೆ. ಅಕ್ಕಪಕ್ಕ ಒಂಥರ ಕಾಡು ಮತ್ತೆ ಅಡಿಕೆ ತೋಟ, ಒಂದು ಬೀದಿ ದೀಪ ಸಹ ಇಲ್ಲ. ಆ ರೋಡಲ್ಲಿ ಇವ್ರು ಹೋಗ್ಬೇಕು. ಇವ್ರೇನ್ ಮಾಡ್ತಾರೆ, ಹೆಂಗೋ ಒಂದು ಅಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಗಾಡಿನ ತಿರುಗಿಸ್ಕೊಂಡು ಇವ್ರ ಕಡೆ ಹೋಗ್ತಾ ಇರ್ತಾರೆ. ಹೋಗ್ತಾ 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 ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆದ ತಕ್ಷಣ ಇವ್ರಿಗೆ ರಸ್ತೆ ಬೇರೆ ಕಾಣಿಸ್ತಾ ಇರಲ್ಲ. ಅಂದ್ರೆ ಜೋರಾಗಿ ಮಳೆ ಬೀಳ್ತಾ ಇರೋ ಕಾರಣ ಇವ್ರಿಗೆ ಮುಂದೆ ರೋಡ್ ಹೇಗೈತೆ ಅಂತ ಕಾಣಿಸ್ತಾ ಇರಲ್ಲ. ಗುಂಡಿ ಮೇಲೆ ಅದು ಇದು ಏನು ನೋಡದೆ ಸುಮ್ಮನೆ ಆರಿಸ್ಕೊ ಹೋಗ್ತಾ ಇರ್ತಾರೆ. ಹೋಗ್ತಾ 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 ರೈಟ್ ಸೈಡಲ್ಲಿ ಒಬ್ಳು ಮುದುಕಿ ನಿಂತಿರ್ತಾಳೆ. ಆ ಮುದುಕಿ ಹತ್ರ ಇವ್ರು ಹೋಗಿ ಗಾಡಿನ ನಿಲ್ಲಿಸಿ, ಅಜ್ಜಿ ಇಷ್ಟೊತ್ತಿಗೆ ಏನ್ ಮಾಡ್ತಾ ಇದೀಯಾ, 12:30 ಆಗ್ತಾ ಬತ್ತು, ಇಲ್ಲೇನ್ ಕೆಲಸ ನಿನ್ಗೆ, ಮನೆಗಿನೆಗೆ ಹೋಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆ ಅಜ್ಜಿ, ಅಲ್ಲೋ ಅಪ್ಪ, ಇಲ್ಲೇ ಪಕ್ಕದ ಗದ್ದೆಯಲ್ಲಿ ನನ್ನ ಮೊಮ್ಮಗ ನನ್ ಕಾಯ್ತವನೆ, ಅಲ್ಲಿಗೆ ನಾನು ಹೋಗ್ಬೇಕು. ಹೋಗ್ತಾ ಹೋಗ್ತಾ ಈ ದೀಪದ ಬೆಂಕಿ ಆರೋಗ್ಬಿಟ್ಟೈತೆ, ನಿನ್ನ ಹತ್ರ ಲೈಟ್ರೋ ಕಡ್ಡಿ ಪಟ್ನ ಏನಾದರೂ ಇದ್ರೆ ನನಗೆ ಸ್ವಲ್ಪ ಕೊಡು, ನಾನು ಈ ದೀಪನ ಹಾಸ್ಕೊಂಡು ಆ ಗದ್ದೆಗೆ ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಮೇಶ್ ಬೇರೆ ಸ್ಮೋಕಿಂಗ್ ಮಾಡ್ತಾ ಇದ್ದ. ಅವನ ಜೇಬಲ್ಲಿ ಲೈಟ್ರ್ ಸಹ ಇತ್ತು. ಲೈಟ್ರನ್ನ ಎತ್ತಿ ಅಜ್ಜಿ ಕೈಗೆ ಕೊಡ್ತಾನೆ. ಅಜ್ಜಿ ಇದೆಲ್ಲ ಆದ್ಮೇಲೆ ಅಜ್ಜಿ ಲೈಟ್ರನ್ನ ಇಸ್ಕೊಂಡು ಆ ದೀಪನ ಹಸ್ಕೋತಾಳೆ. ಹಸಿದ ತಕ್ಷಣ ಆ ಅಜ್ಜಿಯ ಅರ್ಧ ಮುಖ ಮಾತ್ರ ಕಾಣಿಸುತ್ತೆ. ಆ ಅರ್ಧ ಮುಖ ಹೇಗಿರುತ್ತೆ ಅಂದ್ರೆ ಆ ಮುಖದ ಮೇಲೆ ಒಂಚೂರು ಮಾಂಸನೇ ಇರಲ್ಲ, ಒಂಥರ ಮೂಳೆಯಲ್ಲಿ ಒಣಗೋಗಿರುತ್ತೆ. ಬರೀ ಮುಖದ ಮೇಲೆ ಮೂಳೆನೆ ಕಾಣಿಸ್ತಾ ಇರುತ್ತೆ. ಕಣ್ಗಳು ನೋಡಿದ್ರೆ ಕಣ್ಣಲ್ಲಿ ಒಂಥರ ನಿರ್ಜೀವ, ಕಣ್ಣು ಮುಚ್ಚೋಗಿರುತ್ತೆ. ಅಂದ್ರೆ ಅರ್ಧ ಕಣ್ಣು ಮುಚ್ಚಿರುತ್ತೆ, ಅರ್ಧ ಕಣ್ಣು ತೆಗ್ದಿರುತ್ತೆ. ಅಜ್ಜಿ ಕಂಡೀಷನ್ ಹೇಗಿರುತ್ತೆ ಅಂದ್ರೆ ಒಂಥರ ಇವತ್ತೋ ನಾಳೆನೋ ಸತ್ತೋಗ್ತಾಳೆ, ಆ ತರ ಆ ಅಜ್ಜಿ ಕಂಡೀಷನ್ ಇರುತ್ತೆ. ಅಜ್ಜಿ ದೀಪನ ಹಸ್ಕೋತಾಳೆ. ಹಸ್ಕೊಂಡು ಆ ಗದ್ದೆ ಒಳಗಡೆ ಹೊರಟೋಗ್ತಾಳೆ. ಈ ರಮೇಶು ಹಿಂದೆ ತಿರುಗಿ ನೋಡ್ತಾನೆ. ಆ ಅಜ್ಜಿ ಹೋಗೋ ಗಂಟ ಅಲ್ಲೇ ಕಾಯ್ಕೊಂಡು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಾ 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 ಇದ್ದಕ್ಕಿದ್ದಂಗೆ ಗಾಡಿ ಆಫ್ ಆಗ್ಬಿಡುತ್ತೆ.
ಗಾಡಿ ಆಫ್ ಆದ ತಕ್ಷಣ ಥೂ, ಯಾವತ್ತೂ ಇಲ್ಲೇ ಇರೋದು ಏನಕ್ಕೆ ಇವತ್ತು ಈ ಮಟ್ಟಕ್ಕೆಲ್ಲ ಆಗ್ತೈತಲ್ಲ. ಆವಾಗಲೂ ನೋಡಿದ್ರೆ ಗಾಡಿ ಪಂಚರ್ ಆಯಿತು, ಇವಾಗ ನೋಡಿದ್ರೆ ಗಾಡಿ ಆಫ್ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಇಳಿದ್ಬಿಟ್ಟು ಈ ಗಾಡಿ ಪ್ಲಗ್ನ ಚೆಕ್ ಮಾಡ್ತಾನೆ. ಪ್ಲಗ್ಗಲ್ಲಿ ಸ್ವಲ್ಪ ನೀರು ಹೋಗಿರುತ್ತೆ. ಪ್ಲಗ್ನ ಉರ್ಬಿ ಪ್ಲಗ್ಗಲ್ಲಿರೋ ನೀರನ್ನ ತೆಗೆದು ಗಾಡಿನ ಸ್ಟಾರ್ಟ್ ಮಾಡ್ತಾನೆ. 4-5 ಸಲ ಕಿಕ್ನ ಹೊಡಿತಾನೆ, ಅಂದರೆ ಕಿಕ್ಕರ್ನ ಹೊಡಿತಾನೆ. ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ. ಒಂದು 7-8 ಸಲ ಹೊಡೆದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಆದರೆ ಹೆಡ್ಲೈಟ್ ಆನ್ ಆಗ್ತಾ ಇರಲ್ಲ. ಮೊದಲೇ ಆ ರೋಡಲ್ಲಿ ಬೀದಿ ದೀಪ ಬೇರೆ ಇರಲ್ಲ, ಅದಕ್ಕೆ ಅಕ್ಕಪಕ್ಕ ಬೇರೆ ಏನೂ ಕಾಣಿಸ್ತಾ ಇರಲ್ಲ. ಒಂದು 10-15 ನಿಮಿಷ ಕಳೆಯುತ್ತೆ. ಗಾಡಿ ಇದ್ದಕ್ಕಿದ್ದಂಗೆ ಮತ್ತೆ ಆಫ್ ಆಗಿಬಿಡುತ್ತೆ. ಅದಕ್ಕೆ ರಮೇಶು ಪೆಟ್ರೋಲ್ ಏನಾದರೂ ಲೀಕ್ ಆಗಿರಬೇಕು ಅಂದ್ಬಿಟ್ಟು ಟ್ಯಾಂಕ್ ಹತ್ರ ನೋಡ್ತಾನೆ, ಆದರೆ ಪೆಟ್ರೋಲು ಸಹ ಗಾಡೀಲಿರುತ್ತೆ. ಇವನು ಕಿಕ್ಕರ್ ಹೊಡಿತಾ ಇರ್ತಾನೆ, ಗಾಡಿ ಮಾತ್ರ ಸ್ಟಾರ್ಟ್ ಆಗ್ತಾನೆ ಇರಲ್ಲ. ಒಂದು ಅರ್ಧ ಗಂಟೆ ಈ ಥರನೇ ಕಿಕ್ಕರ್ ಹೊಡಿತಾ ಹಿಂದೆಯಿಂದ ಒಂಥರ ಬೆಳಕು ಬರುತ್ತೆ, ಅಂದರೆ ಯಾವುದೋ ದೀಪದ ಬೆಳಕು ಬರುತ್ತೆ. ಇವನು ಹಿಂದೆ ತಿರುಗಿ ನೋಡ್ತಾನೆ. 6-7 ಕಿಲೋಮೀಟರ್ ಬೇರೆ ಬಂದ್ಬಿಟ್ಟವನೆ. ಹಿಂದೆ ನೋಡಿದ್ರೆ ಆ ಅಜ್ಜಿ ನಡ್ಕೊಂಡು ಬರ್ತಾ ಇರ್ತಾಳೆ. ನಡ್ಕೊಂಡು ಬರೋ ಟೈಮಲ್ಲಿ ಈ ರಮೇಶ್ ಒಂದನ್ನ ನೋಟಿಸ್ ಮಾಡ್ತಾನೆ. ಆ ಅಜ್ಜಿ ಕಾಲು ಹಿಂದೆ ತಿರುಗಿರುತ್ತೆ, ಅಂದರೆ ಮುಂದೆ ಏಡಿ ಇರುತ್ತೆ, ಹಿಂದೆ ಬೆರಳಿರುತ್ತೆ. ಇದು ನಮ್ಮ ಥರ 10 ಬೆರಳಿರಲ್ಲ, ಬರೀ 3-4 ಬೆರಳುಗಳಿರುತ್ತೆ. ಇದನ್ನ ನೋಡಿ ರಮೇಶು ಗಾಬರಿಯಾಗಿ ಗಾಡಿನ ಇನ್ನೂ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಅಂದರೆ ಇದನ್ನ ನೋಡಿ ರಮೇಶ್ ಗಾಬರಿಯಾಗಿ ಗಾಡಿನ ಇನ್ನೂ ಜೋರಾಗಿ ಕಿಕ್ಕರ್ ಹೊಡೆದು ಸ್ಟಾರ್ಟ್ ಮಾಡಕ್ಕೆ ನೋಡ್ತಾ ಇರ್ತಾನೆ, ಆದರೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ. ಅಜ್ಜಿ ಇನ್ನು ಮುಂದೆ ಬರ್ತಾ ಹೋಗ್ತಾ ಇರ್ತಾಳೆ. ಅಜ್ಜಿ ಮುಖದ ಮೇಲೆ ಅಜ್ಜಿ ಇನ್ನು ಮುಂದೆ ಬರ್ತಾ ಇರ್ತಾಳೆ. ಈ ರಮೇಶು ಹೆದರ್ಕೊಂಡು, ನೀವು ಯಾರಾದರೂ ಆಗಿರಿ, ಮುಂದೆ ಮಾತ್ರ ಬರಬೇಡಿ ಅಂತ ಜೋರಾಗಿ ಕೂಗ್ತಾನೆ. ಆದರೆ ಅಲ್ಲಿ ಅಕ್ಕಪಕ್ಕ ಯಾರೂ ಇರಲ್ಲ. ಆ ಅಜ್ಜಿನೂ ಸಹ ಹೆದರದೆ ಮುಂದೆ ಬರ್ತಾ ಇರ್ತಾಳೆ. ಮುಂದೆ ಬಂದ ತಕ್ಷಣ ಆ ಅಜ್ಜಿ ಮುಖಾನೇ ಚೇಂಜ್ ಆಗಿಬಿಡುತ್ತೆ. ಒಂಥರ ಕಣ್ಣೆಲ್ಲ ಕಪ್ಪಗಾಗಿ ಬಾಯಲ್ಲಿ ರಕ್ತ ಬರೋದು ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ರಮೇಶು ಗಾಬರಿಯಿಂದ ಗಾಡಿನ ಬಿಟ್ಟು ಬೆವ್ತೋಗಿ ಫಾಸ್ಟಾಗಿ ಓಡ್ತಾನೆ. ಆ ಕಾಡಲ್ಲಿ ಮೊದಲೇ ಏನು ಬೇರೆ ಕಾಣಿಸ್ತಾ ಇರಲ್ಲ. ಇವನು ಒಂದು 2-3 ಕಿಲೋಮೀಟರ್ ಓಡ್ತಾನೆ. ಓಡಿದ ತಕ್ಷಣ ಅಲ್ಲಿ ಒಂದು ಬಾವಿ ಸಿಗುತ್ತೆ. ಆ ಬಾವಿ ಹತ್ರ ಕಲ್ಗೆ ಸಿಗಾಕೊಂಡು ಇವನು ಬಿದ್ದೋಗ್ತಾನೆ. ಇವನು ಬಿದ್ಮೇಲೆ ಇವನ್ ತಲೆಗೆ ಜೋರಾಗಿ ಏಟ್ ಬೀಳುತ್ತೆ, ರಕ್ತ ಬೇರೆ ಬರ್ತಾ ಇರುತ್ತೆ. ಇವನು ಸ್ವಲ್ಪ ತಲೆನ ಮೇಲ್ಗಡೆ ಎತ್ತಿ ನೋಡ್ತಾನೆ. ಅಲ್ಲಿ ಒಂದು ಕಲ್ ಮೇಲೆ ಇದನ್ನ ಬರ್ದಿರ್ತಾರೆ. ಏನನ್ನ ಬರ್ದಿರ್ತಾರೆ ಅಂದ್ರೆ, ಇಲ್ಲಿ 1999ರಲ್ಲಿ ಒಬ್ಳು ಮುದುಕಿ ಬೀದಿ ದೀಪನ ಹಿಡ್ಕೊಂಡು ತನ್ನ ಮೊಮ್ಮಗನನ್ನು ಹುಡುಕುತ್ತಾ ಈ ಬಾವಿಯಲ್ಲಿ ಬಿದ್ದು ಸತ್ತಿದ್ದಾಳೆ ಅಂತ ಆ ಕಲ್ ಮೇಲೆ ಬರ್ದಿರುತ್ತೆ. ಇದನ್ನ ನೋಡಿ ಆ ರಮೇಶು ತುಂಬಾ ಗಾಬರಿಯಾಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗ್ಬಿಡ್ತಾನೆ. ಬೆಳಿಗ್ಗೆ 10:30-11 ಗಂಟೆ ಆಯಿತು. ಇವನು ಇದ್ದಕ್ಕಿದ್ದಂಗೆ ಹೇಳ್ತಾನೆ. ಅಕ್ಕಪಕ್ಕ 10-15 ಜನ ಸೇರ್ಕೊಂಡಿರ್ತಾರೆ. ಇವನ್ಗೆ ಕೇಳ್ತಾರೆ, ಅಣ್ಣ ಇಲ್ಯಾಕೆ ನೀನು ಈ ಮಟ್ಟಿಗೆ ಬಿದ್ದಿದೆಯಲ್ಲ, ನೀನೇನಕ್ಕೆ, ಎಷ್ಟೊತ್ತಾಯ್ತು ನೀನು ಇಲ್ಲಿಗೆ ಬಂದು, ನಿನ್ನ ಜೊತೆ ಏನಾಯ್ತು ಅಂತ ಒಂದು 4-5 ಜನ ಇವನ್ಗೆ ಕೇಳ್ತಾರೆ. ಅದಕ್ಕೆ ಇವನು ಇವನ್ ಜೊತೆ ನಡೆದಿದ್ದೆಲ್ಲ ಹೇಳ್ಕೊತಾನೆ. ಹೇಳಿದ ತಕ್ಷಣ, ಅಣ್ಣ ಇವತ್ತೇನೋ ಬಂದ್ಬಿಟ್ಟೆ, ನಿನ್ನ ಲಕ್ ಚೆನ್ನಾಗೈತೆ, ನೀನು ಬದುಕೊಂಡಿರೋದೇ ಹೆಚ್ಚು. ಇದು ರಸ್ತೆಯಲ್ಲಿ ನಡೆಯೋದು ಮಾಮೂಲಿ. 11 ಗಂಟೆ ಆದಮೇಲೆ ಈ ಕಡೆ ಯಾರೂ ಬರಲ್ಲ. ಇವತ್ತೇನೋ ಬಂದಿದೀಯಾ, ಇನ್ಮೇಲೆ ಈ ಕಡೆ ತಿರುಗು ನೋಡಬೇಡ. ಈ ಅಜ್ಜಿ ಮಾಮೂಲಿ ಈ ಲೈಟ್ರು ಬೆಂಕಿ ಪಟ್ಟಣ ಎಲ್ಲ ಕೇಳ್ಕೊಂಡು ಇಲ್ಲಿ ಒಂದು 10-15 ಜನಕ್ಕೆ ಈ ಥರನೇ ಹೆದರಿಸೋಳೆ. ನೀನು ಹೇಳ್ತಾ ಇರೋದು ನಿಜ, ಆದರೆ ಇನ್ನು ಮುಂದೆ ಯಾವತ್ತೂ ಈ ಕಡೆ ಬರಬೇಡ ಅಂತ ಅಲ್ಲಿರೋ ಜನರು ಆ ರಮೇಶನ್ನ ಹೇಳ್ತಾರೆ. ಇದನ್ನ ಕೇಳಿ ರಮೇಶ ಸರಿ ಆಯಿತು ಅಂತ ಹೇಳಿ ತನ್ನ ಗಾಡಿನ ಕೇಳ್ತಾನೆ. ಅಣ್ಣ ನೆನ್ನೆ ರಾತ್ರಿ ನಾನು ಈ ಕಡೆ ಗಾಡಿನೂ ಸಹ ತಗೊಬಂದಿದ್ದೆ, ನನ್ನ ಗಾಡಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಬಿದ್ದಿರುತ್ತೆ, ಸ್ವಲ್ಪ ಹುಡುಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿರೋ 10-15 ಜನನೂ ಸಹ ಗಾಡಿನ ಹುಡುಕ್ತಾರೆ. ಆದರೆ
ಆ ಗಾಡಿ ಸಿಗ್ತಾ ಇರಲ್ಲ. ಸ್ವಲ್ಪ 2-3 ಕಿಲೋಮೀಟ್ರು ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ರೈಟ್ ಸೈಡಲ್ಲಿ ಆ ಗಾಡಿ ಸುಟ್ಟು ಭಸ್ಮ ಆಗಿ ಬಿದ್ದಿರುತ್ತೆ. ಇದನ್ನು ನೋಡಿ ರಮೇಶು ಜೋರಾಗಿ ಅಳ್ತಾನೆ. ಇದು ನಮ್ಮಪ್ಪ ಕೊಡಿಸಿದ ನನಗೆ ಗಾಡಿ, ಇವಾಗ ನೋಡಿದರೆ ಈ ಗಾಡಿನ ಯಾರೋ ಸುಟ್ಬಿಟ್ಟವರಲ್ಲ ಅಂದ್ಬಿಟ್ಟು ಇನ್ನೂ ಜೋರಾಗಿ ಅಳ್ತಾನೆ. ಇದನ್ನು ನೋಡಿ ರಮೇಶನ್ಗೆ ಒಂಚೂರು ಸಮಾಧಾನ ಮಾಡಿಸಿ ಇವರು ಬಸ್ನ ಹತ್ತಿಸಿ ರಮೇಶನ್ಗೆ ಊರಿಗೆ ಕಳಿಸ್ಬಿಡ್ತಾರೆ. ಮತ್ತು ಆ ಜನರು ಸಹ ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಆ ಅಜ್ಜಿ ಯಾರು, ಯಾಕೆ ಆ ಮೊಮ್ಮಗನ ಹುಡುಕ್ತಾ ಇದ್ಲು, ಇದು ಅಲ್ಲಿರೋ ಯಾರಿಗೂ ಸಹ ಗೊತ್ತಿಲ್ಲ. ಇವತ್ತಿನ ಈ ನಿಜ ಘಟನೆ ಇಷ್ಟೇ. ಮತ್ತೊಂದು ನಿಜ ಘಟನೆನ ನಿಮ್ಮ ಮುಂದೆ ತರ್ತೀನಿ. ಅಲ್ಗಂಟ ಶುಭರಾತ್ರಿ. ಇಂತಿ ನಿಮ್ಮ ಭೂತ.